ಒಂದು ಕಾಲದಲ್ಲಿ ಮೊಘಲರು, ಪೂಂಡ್ರು, ಬ್ರಿಟಿಷರು ಅನೇಕರು ಬಂದು ನಮ್ಮ ಸಂಸ್ಕೃತಿಯ ಮೇಲೆ, ನಮ್ಮ ಧಾರ್ಮಿಕ ಪರಂಪರೆ, ನಂಬಿಕೆ ಮೇಲೆ ಆಕ್ರಮಣ ಮಾಡಿದ್ರೆ, ಇವತ್ತು ನಮ್ಮ ದೇಶದಲ್ಲೇ ಹುಟ್ಟಿದಂತಹ ಜನ ನಾವು ಸನಾತನ ಧರ್ಮದ ನಿರ್ಮೂಲನೆ ಮಾಡ್ತೀವಿ ಅಂತ ಹೇಳ್ತಾ ಹೊರಟಿದ್ದಾರೆ. ಸನಾತನ ಧರ್ಮವನ್ನ ಮೂಲೋತ್ಪಾಟನೆ ಮಾಡ್ತೀವಿ ಅಂತ ಹೇಳುವಂತ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಆಗ್ತಾ ಇದೆ. ರಾಮ ಬ್ರಾಹ್ಮಣನಲ್ಲ, ಆದರೆ ರಾಮಾಯಣದ ವಿಲನ್ ಆದಂಥವನು ರಾವಣ. ಆತ ಬ್ರಾಹ್ಮಣ, ಆತನನ್ನ ಪೂಜಿಸ್ತಿಲ್ಲ ನಾವು. ಇವತ್ತಿನ 11ನೆಯ ಈ ಮಹಾಸಮ್ಮೇಳನದ ಅಧ್ಯಕ್ಷತೆ ವಹಿಸಿರುವಂಥ ಹಿರಿಯ ವಕೀಲರು ಆಗಿರುವಂಥ ಅಶೋಕ್ ಹಾರ್ನಳ್ಳಿಯವರೇ, ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಗಳಾಗಿರುವಂಥ ಸಹೋದರಿ ಶೋಭಾ ಕರಂದ್ಲಾಜೆ ಅವರೇ, ನಮ್ಮ ಪಕ್ಷದ ಅಧ್ಯಕ್ಷರು, ಶಾಸಕರು, ಸ್ನೇಹಿತರಾದಂಥ ಶ್ರೀಮಾನ್ BY ವಿಜೇಂದ್ರ ಅವರೇ, ಹಾಗೂ ಇನ್ನೋರ್ವ ಶಾಸಕರಾದಂಥ ಶ್ರೀ ರವಿ ಸುಬ್ರಹ್ಮಣ್ಯ ಅವರೇ, ಹಾಗೂ ಶ್ರೀ ರಾಮಮೂರ್ತಿ ಅವರೇ, ಮೈಸೂರಿನ MLA ಆಗಿ ಮೂಡಾ ಹಗರಣದಲ್ಲಿ ಪ್ರಮುಖವಾದಂಥ ವಿಷಯವನ್ನು ಹೊರಗೆ ತಂದಿರುವಂಥ ಶ್ರೀ ಶ್ರೀವತ್ಸ ಅವರೇ, ಹಾಗೂ ಶ್ರೀ ಪ್ರದೀಪ್ ಜ್ಯೋತಿ ಅವರೇ, ಪಂಡಿತ್ ಪವನ್ ಪ್ರಕಾಶ್ ಶರ್ಮಾ ಅವರೇ, ಆಸರಗೊಂಡ ಜಯಸಿಂಹ ಅವರೇ, ಸಚ್ಚಿದಾನಂದ ಮೂರ್ತಿ ಅವರೇ, ಹಾಗೂ ವೇದಿಕೆಯಲ್ಲಿ ಇರುವಂಥ ಇನ್ನಿತರ ಎಲ್ಲ ಗಣ್ಯರೇ, ಭಾಳ ಜನ ಇದ್ದಾರೆ, ಭಾಳ ಮಂದಿ ಎದ್ದು ಹೋಗ್ತಾ ಇದ್ದಾರೆ. ಹೀಗಾಗಿ ಕನ್ಫ್ಯೂಸ್ ಆಗಿ ಯಾರ್ದಾರ ಹೆಸರು ಬಿಟ್ಟಿದ್ರೆ ದಯಮಾಡಿ ಕ್ಷಮಿಸ್ರಿ. ಊಟದ ಸಮಯದಲ್ಲಿ ಅದು 2-3 ಗಂಟೆ ಕಾರ್ಯಕ್ರಮ ಆದ ನಂತರ ಊಟದ ಸಮಯದಲ್ಲಿ ಎಲ್ಲ ಕಾರ್ಯಕ್ರಮ ಇಟ್ಟಿದ್ದಾರೆ. ಈಗ ನಾನು ಅಶೋಕ್ ಹಾರ್ನಳ್ಳಿ ಅವರಿಗೆ ಹೇಳಿದೆ, ಇದು ಊಟ ಗೀಟ ಎಲ್ಲ ಮುಗೀಲಿ, ಮಧ್ಯಾಹ್ನ 4 ಗಂಟೆಗೆ ಒಂದು ಕಾರ್ಯಕ್ರಮ ಮಾಡ್ತೀರಿ ನೋಡ್ರಿ ಅಂತ. ಅದ್ರಾಗೂ ಬ್ರಾಹ್ಮಣ ಸಮ್ಮೇಳನದಾಗ ಊಟದ ಟೈಮ್ದಾಗ ಭಾಷಣ ಮಾಡೋದಂದ್ರೆ ಭಾಳ ಕಠಿಣ. ಅದ್ರಾಗೂ 2 ಗಂಟೆ ಕಾರ್ಯಕ್ರಮ ಆದ ನಂತರ ಮತ್ತು ಇಷ್ಟು ಸುದೀರ್ಘವಾದಂಥ 5 ಪ್ರವಚನಗಳನ್ನು ಕೇಳಿದ ನಂತರ ಭಾಳ ಕಷ್ಟದ ಕೆಲಸ. ಆದರೆ ನಾನು ಆರಂಭದಲ್ಲೇ ಇವತ್ತು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಮ್ಮೇಳನದ ಈ ಸುವರ್ಣ ಸಂಭ್ರಮದಲ್ಲಿ ಇಡೀ ರಾಜ್ಯಾದ್ಯಂತದಿಂದ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸಮಾಜದ ಎಲ್ಲ ಬಂಧುಗಳು ಬಂದು ಅತ್ಯಂತ ಸಂತೋಷದಿಂದ ಬೆಳಿಗ್ಗೆ ಸರಿಯಾದ ಸಮಯಕ್ಕೆ, ನಮ್ಮ ಕಾರ್ಯಕ್ರಮ ಲೇಟಾಗಿದೆ, ನಮ್ಮದು 11:30 ಅಂತಿತ್ತು, ಆದರೆ ಸ್ವಾಮಿಗಳವರ ಕಾರ್ಯಕ್ರಮದ ಸಂದರ್ಭದಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬಂದಿರುವುದು ನನಗೆ ಭಾಳ ಸಂತೋಷವನ್ನು ತಂದಿದೆ. ನಾನು ಶ್ರೀಮಾನ್ ಅಶೋಕ್ ಹಾರ್ನಳ್ಳಿ ಮತ್ತು ಅವರ ತಂಡಕ್ಕೆ ಹೃತ್ಪೂರ್ವಕವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಇವತ್ತು ನಮ್ಮ ಬ್ರಾಹ್ಮಣ ಸಮಾಜ ಅನೇಕ ರೀತಿಯಾದಂಥ ಸಮಸ್ಯೆಗಳನ್ನು ಎದುರಿಸಿಯೂ ಸಹಿತ ಒಟ್ಟಾರೆ ಸನಾತನ ಧರ್ಮದಲ್ಲಿ ಇರ್ಬೋದು ಅಥವಾ ನಮ್ಮ ನಾಡಿನ ಸಮಸ್ಯೆಗಳು ಬಂದಾಗ, ಸನಾತನ ಧರ್ಮದ ಮೇಲೆ ಆಕ್ರಮಣ ಆದಾಗ ಗಟ್ಟಿಯಾಗಿ ಎದುರಿಸುವಂಥ ಒಂದು ಸಮಾಜ ನಮ್ಮದು. ಇದರ ಹಿಂದೆ ಇರುವಂಥ ಉದ್ದೇಶ, ಬ್ರಾಹ್ಮಣ ಅನ್ನೋದು ಒಂದು ಕೇವಲವಾದಂಥ ಇದರಲ್ಲಿ ಹುಟ್ಟಿದ್ದಾನೆ ಅನ್ನುವ ಕಾರಣಕ್ಕಾಗಿ ಬ್ರಾಹ್ಮಣನಾಗೋದಿಲ್ಲ. ಬ್ರಹ್ಮ ಅಣತಿ ಇತಿ ಬ್ರಾಹ್ಮಣ ಅಂತ ಹೇಳ್ತಾರೆ. ಅಂದರೆ ಯಾರು ಭಗವಂತನನ್ನು ಅನ್ವೇಷಣೆ ಮಾಡ್ತಾರೆ ಅವರು ಬ್ರಾಹ್ಮಣರಾಗ್ತಾರೆ. ಹಾಗಾಗಿ ನಾನು ಹೇಳೋದಿಷ್ಟೇ, ಆ ದಿಕ್ಕಿನತ್ತ ಇವತ್ತು ಸಾಮಾಜಿಕ ವ್ಯವಸ್ಥೆಗಳು ಬದಲಾವಣೆಯಾದಂಥ ಈ ಸಂದರ್ಭದಲ್ಲಿ ನಾವು ನಮ್ಮ ಆಚರಣೆಗಳನ್ನು ಬಿಡಲಾರದೆ, ನಮ್ಮ ಇತಿಹಾಸವನ್ನು ಮರೆಯಲಾರದೆ, ಯಾಕಂದರೆ ಇಡೀ ಸಮಸ್ತವಾದಂಥ
ದೇಶವನ್ನು, ಹಿಂದೂ ಸಮಾಜವನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಯಾಕೆಂದರೆ ನಾನು ಆರಂಭದಲ್ಲಿ ಹೇಳಿದಂತೆ ಇವತ್ತು ನೀವು ಎಂಥ ಕಾಲದಿಂದನೂ ಸಾವಿರಾರು ವರ್ಷಗಳಿಂದ ನೋಡ್ರಿ, ನೀವು ನಮ್ಮ ದೇಶದಲ್ಲಿ ಯಾವುದೇ ವ್ಯಕ್ತಿಯನ್ನು ಕೇವಲ ಆತ ಇಂತಹ ಜಾತಿಯವನು ಅನ್ನುವಂಥ ಕಾರಣದಿಂದ ನಾವು ಅವರನ್ನು ಯಾರನ್ನು ಪೂಜೆ ಮಾಡಿಲ್ಲ. ಈಗ ನೀವು ನಮ್ಮ ದೇಶದ ಇತಿಹಾಸವನ್ನೇ ತೆಗೆದುಕೊಂಡ್ರೆ ನಾವು ವಿಷ್ಣು ಪುರಾಣದಲ್ಲಿ ಹೇಳಿರುವಂಥದ್ದೇನು, ಉತ್ತರಂ ಯತ್ ಸಮುದ್ರಶ್ಚ ಹಿಮಾದ್ರಶ್ಚ ಇವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀಯತ್ರ ಸಂತತಿ ಅಂಥೇಳಿ. ಹಾಗಾಗಿ 5000 ವರ್ಷಗಳ ಹಿಂದೆ ಈ ವಿಷ್ಣು ಪುರಾಣ ರಚನೆ ಆಗಿರಬಹುದು ಅನ್ನುವಂಥ ಒಂದು ಅಂದಾಜಿದೆ. ಹಾಗಾಗಿ ಈ ಎಲ್ಲ ಸಂಗತಿಗಳನ್ನು ಗಮನಿಸಿದಾಗ ನಾವು ಸನಾತನ ಧರ್ಮ ಅನ್ನೋದಕ್ಕೂ ಕೂಡ ಸಂಕುಚಿತವಾದಂಥ ಒಂದು ಅರ್ಥವನ್ನು ಕೊಡಲಾರದೆ ಇವತ್ತು ಎಲ್ಲರನ್ನೂ ಯಾರಲ್ಲಿ ಗುಣ ಇದೆ ಅವರನ್ನು ಪೂಜಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಮರ್ಯಾದಾ ಪುರುಷೋತ್ತಮನಾದಂಥ ರಾಮ, ಆ ರಾಮನಿಗೆ ಭವ್ಯವಾದಂಥ ಮಂದಿರವನ್ನು ಕಲ್ಪಿಸಿದಂಥದ್ದು ಇತ್ತೀಚೆಗೆ 500 ವರ್ಷಗಳ ಹೋರಾಟದ ನಂತರ. ಅಂಥ ಮರ್ಯಾದಾ ಪುರುಷೋತ್ತಮ ರಾಮ ಆತ ಬ್ರಾಹ್ಮಣನಲ್ಲ, ಆದರೆ ರಾಮಾಯಣದ ವಿಲನ್ ಆದಂಥವನು ಆತ ರಾವಣ, ಆತ ಬ್ರಾಹ್ಮಣ. ಆತನನ್ನು ಪೂಜಿಸಲಿಲ್ಲ ನಾವು. ರಾಮಾಯಣ ರಚನೆ ಮಾಡಿದಂಥ ವಾಲ್ಮೀಕಿ ಅದರ ನಿರ್ಮಾಪಕ, ಆತನನ್ನು ನಾವು ಪೂಜೆ ಮಾಡ್ತೀವಿ, ರಾಮನನ್ನು ಪೂಜೆ ಮಾಡ್ತೀವಿ, ರಾವಣನನ್ನು ಪೂಜೆ ಮಾಡೋದಿಲ್ಲ. ಇದರ ಅರ್ಥನೇ ಗುಣಕ್ಕೆ ಪ್ರಾಧಾನ್ಯವಾದಂಥ ಕೊಟ್ಟಂಥ ಒಂದು ಸಮಾಜ. ಅದು ಹಿಂದೂ ಸಮಾಜನೂ ಇದೆ, ಬ್ರಾಹ್ಮಣ ಸಮಾಜನೂ ಇದೆ. ಕೃಷ್ಣ, ವೇದವ್ಯಾಸರು, ಈ ರೀತಿಯ ಹಲವು ಉದಾಹರಣೆಗಳನ್ನು ನಾವು ಕೊಡಬಹುದು. ಕನಕದಾಸ, ಕಬೀರದಾಸ ಇವರ ಭಜನೆಗಳನ್ನೆಲ್ಲ ನಾವು ಹೇಳ್ತೀವಿ. ಹಾಗಾಗಿ ಇವತ್ತು ನಾನು ಇಷ್ಟೇ ಹೇಳಲಿಕ್ಕೆ ಭಾಳ ಸುದೀರ್ಘವಾದಂಥ ಭಾಷಣ ಮಾಡಲಿಕ್ಕೆ ನಾನು ಹೋಗೋದಿಲ್ಲ. ಈ ಸಂದರ್ಭದಲ್ಲಿ ಸನಾತನ ಧರ್ಮವನ್ನು ಮೂಲೋತ್ಪಾಟನೆ ಮಾಡ್ತೀವಿ ಅಂತ ಹೇಳುವಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಆಗ್ತಾ ಇದೆ. ಅದನ್ನು ಹೇಳುವ ಕೆಲವು ರಾಜ್ಯಗಳಲ್ಲಿ ಅಧಿಕಾರದಲ್ಲಿ ಇರುವಂಥ ಕೆಲವು ಜನರನ್ನ ನಾವು ಇವತ್ತು ನೋಡ್ತೀವಿ. ಅಂಥ ಒಂದು ಆಕ್ರಮಣದ ವಿರುದ್ಧ ಒಂದು ಕಾಲದಲ್ಲಿ ಮೊಘಲರು, ಹೂಣರು, ಈ ರೀತಿಯ ಬ್ರಿಟಿಷರು ಅನೇಕರು ಬಂದು ನಮ್ಮ ಸಂಸ್ಕೃತಿಯ ಮೇಲೆ, ನಮ್ಮ ಧಾರ್ಮಿಕ ಪರಂಪರೆ, ನಂಬಿಕೆ ಮೇಲೆ ಆಕ್ರಮಣ ಮಾಡಿದರೆ ಇವತ್ತು ಅದೇ ಒಂದು ನಮ್ಮ ಸಮಾಜದಲ್ಲೇ ಹುಟ್ಟಿದಂಥ, ನಮ್ಮ ದೇಶದಲ್ಲೇ ಹುಟ್ಟಿದಂಥ ಜನ ನಾವು ಸನಾತನ ಧರ್ಮದ ನಿರ್ಮೂಲನೆ ಮಾಡ್ತೀವಿ ಅಂತ ಹೇಳ್ತಾ ಹೊರಟಿದ್ದಾರೆ. ಭೂಮಿ ಪೂಜೆಯನ್ನು ಮಾಡಿದರೆ ಕಾಲಿನಲ್ಲಿ ಒದ್ದು ಹೋಗ್ತೀವಿ ಅಂತ ಹೇಳುವಂಥ ಒಂದು ವ್ಯವಸ್ಥೆ ಕೂಡ ಇವತ್ತು ಕೆಲವು ರಾಜ್ಯಗಳ ಒಂದೊಂದು ರಾಜ್ಯದಲ್ಲಿ ಇವತ್ತು ನಿರ್ಮಾಣ ಆಗ್ತಾ ಇರುವಂಥ ಸಂದರ್ಭದಲ್ಲಿ ದೇಶದ ಹಿತದ ದೃಷ್ಟಿಯಿಂದ, ಇನ್ ದಿ ಓವರ್ ಆಲ್ ಇಂಟ್ರೆಸ್ಟ್ ಆಫ್ ದಿ ನೇಷನ್, ನಾವು ನಮ್ಮ ಸಮಾಜವನ್ನು ಸಂಘಟನೆಯ ಮಾಡೋದರ ಜೊತೆಗೆ ನಮ್ಮ ಧಾರ್ಮಿಕ ಪರಂಪರೆ ನಂಬಿಕೆಗಳನ್ನು ಪೂಜ್ಯ ಸ್ವಾಮಿಗಳು ಬೆಳಿಗ್ಗೆ ಹೇಳಿದಂತೆ ಮಾಡೋದರ ಜೊತೆಗೆ ಇಡೀ ಹಿಂದೂ ಸಮಾಜವನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗಿ ಈ ದೇಶವನ್ನು ಒಟ್ಟಿಗೆ ಇಡುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಪೇಜಾವರ ಸ್ವಾಮಿಗಳವರು ಆಗಮಿಸ್ತಾ ಇದ್ದಾರೆ, ಅವರಿಗೆ ನಾನು ಸ್ವಾಗತವನ್ನು ಕೋರ್ತೇನೆ. ಇವತ್ತು 500 ವರ್ಷಗಳ ನಂತರ ರಾಮ ಮಂದಿರ ನಿರ್ಮಾಣ ಆದರೆ, ಅದೇ ರೀತಿ ಆರ್ಟಿಕಲ್ 370 ತೆಗೆದು ಇವತ್ತು ಕಾಶ್ಮೀರದಲ್ಲಿ ಪರಿಸ್ಥಿತಿ ಸುಧಾರಣೆ ಆದ ನಂತರ ಅಲ್ಲಿ ಒಂದು ಕಡೆ ತಿರಂಗಾ ಧ್ವಜ ಹಾರಾಡ್ತಾ ಇದ್ರೆ, ಇನ್ನೊಂದು ಕಡೆ ನಾವು ಅಲ್ಲಿ ಶಂಕರಾಚಾರ್ಯರು ಸ್ಥಾಪಿಸಲ್ಪಟ್ಟಂಥ ಶಾರದಾ ಪೀಠಕ್ಕೆ ಗುಡಿಗೂ ಕೂಡ ಹೋಗಲಿಕ್ಕೆ ಸಾಧ್ಯವಾಗ್ತಾ ಇರುವುದು ನಮ್ಮ ಇಡೀ ಹಿಂದೂ ಸಮಾಜದ ಒಂದು ಜಾಗೃತಿಯ ಕಾರಣದಿಂದ. ಆ ರೀತಿಯಾದಂಥ ಕೆಲಸವನ್ನೇ ನಾವು ಮುಂದುವರಿಸೋಣ ಅಂತ ಹೇಳ್ತಾ